ನಿಮ್ಮ ಊರಲ್ಲಿ ದೇವರಿಗೆ ಕುರಿ ಕೋಳಿಗಳನ್ನ ಬಲಿ ಕೊಡ್ತಿರಲ್ವಾ? ಒಂದು ಸಿಂಪಲ್ ಲಾಜಿಕ್ ನ ಅರ್ಥ ಮಾಡ್ಕೊಳ್ಳಿ. ಪ್ರಪಂಚನೇ ಸೃಷ್ಟಿ ಮಾಡಿರೋ ದೇವರಿಗೆ ತನ್ನ ಊಟನ ತಾನೇ ಸೃಷ್ಟಿ ಮಾಡ್ಕೊಳಕ್ಕೆ ಬರಲ್ವಾ? ಯಾರು ಹೇಳಿದ್ ನಿಮ್ಗೆ ದೇವ್ರಿಗೆ ರಕ್ತ ಬೇಕು, ಮಾಂಸ ಬೇಕು ಅಂತ? ಹಂಗ್ ನೋಡಿದ್ರೆ ನಾವೆಲ್ಲರೂ ದೇವ್ರ ಮಕ್ಳು ಅಂತಾರೆ. ಅಂದ್ರೆ ಕುರಿ ಕೋಳಿ ಎಲ್ಲಾನು ದೇವ್ರ ಮಕ್ಳೇ. ಹಂಗಾದ್ರೆ ದೇವ್ರು ತಮ್ಮ ಮಕ್ಳನ್ನ ತಾವೇ ಬಲಿ ಕೇಳ್ತಾರ? ಇದೊಂದು ದೊಡ್ಡ ಮೂಢನಂಬಿಕೆ. ಇದ್ರ ಹಿಂದೆ ಇರೋ ಅಸಲಿ ರೀಸನ್ ಏನ್ ಗೊತ್ತಾ? ಮುಂಚೆ ಎಲ್ಲ ಬಡತನ ಜಾಸ್ತಿ ಇತ್ತು. ಯಾವಾಗಂದ್ರೆ ಅವಾಗ ನಾನ್ ವೆಜ್ ತಿನ್ನಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೇನೆ ಜನರು ದೇವ್ರ ಹೆಸರಲ್ಲಿ ಇಂಥ ಆಚರಣೆಗಳನ್ನ ಶುರು ಮಾಡಿದ್ರು. ಕುರಿ ಕೋಳಿ ಬಲಿ ಕೊಡುವುದನ್ನ ಮೂಢನಂಬಿಕೆ ಒಪ್ಕೊಳ್ಳೋಣ. ಆದರೆ ಮುಂಚೆ ಬಡತನ ಇತ್ತು, ಮಾಂಸಾಹಾರವನ್ನ ತಿನ್ಲಿಕ್ಕೆ ಯಾವಾಗಲೂ ಆಗ್ತಾ ಇರಲಿಲ್ಲ ಅನ್ನುವ ಮಾತನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲಘಟ್ಟದಲ್ಲಿ ಅಕ್ಕಿ ಅಂದರೆ ದಿನಸಿಗಳು, ಅಡುಗೆ ಸಾಮಾನುಗಳು ಸಿಗ್ತಾ ಇರಲಿಲ್ಲ. ಅದನ್ನು ತಗೊಳ್ಳಿಕ್ಕೆ ದುಡಿಮೆ, ಹಣ ಬೇಕಾಗಿತ್ತು, ದುಡಿಮೆ ಇರಲಿಲ್ಲ. ಆದರೆ ಮಾಂಸಾಹಾರ ಸೇವನೆ ಮಾಡಲಿಕ್ಕೆ ಜನರಿಗೆ ಯಾವತ್ತೂ ಕೊರತೆ ಆಗಿಲ್ಲ. ಬೇಟೆ ಆಡ್ತಾ ಇದ್ರು, ಕುರಿ ಕೋಳಿಗಳನ್ನು ಸಾಕ್ತಾ ಇದ್ರು. ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೂ 10 ಕೋಳಿ ಇರ್ತಾ ಇತ್ತು ಮನೆ ಮುಂದೆ. ಅವರಿಗೆ ಮಾಂಸಾಹಾರದ ಕೊರತೆ ಇರಲಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾಯಿನ ಯಾಕೆ ಕೊಡಲ್ಲ? ಕೋಳಿ ಕುರಿನೇ ಯಾಕೆ ಕೊಡ್ತಾರೆ? ಯಾಕಂದ್ರೆ ನಾಯಿನ ನಾವು ತಿನ್ನಲ್ವಲ್ಲ, ಅದಕ್ಕೆ. ನಿಮ್ಗೆ ನಾನ್ ವೆಜ್ ತಿನ್ಬೇಕು ಅನ್ಸಿದ್ರೆ ತಿನ್ನಿ. ಆಕ್ಚುಲಿ ನಾನು ತಿಂತೀನಿ, ಆದ್ರೆ ದೇವರ ಹೆಸರು. ಆಮೇಲೆ ಇನ್ನೊಂದು ವಿಷಯಕ್ಕೆ ಬರೋಣ. ಕುರಿ ಕೋಳಿಗಳನ್ನ ಬಲಿ ಕೊಡುವುದು. ಕುರಿ ಕೋಳಿಗಳನ್ನ ಬಲಿ ಕೊಡುವುದರ ಹಿಂದೆ ಸಂಬಂಧಗಳನ್ನ ಮತ್ತೆ ಮತ್ತೆ ಜೋಡಿಸುವ ಕಾರ್ಯತಂತ್ರ ಇದೆ. ಈ ಸಂಬಂಧಗಳನ್ನ ಜೋಡಿಸುವ ತಂತ್ರದ ಭಾಗವಾಗಿಯೇ ಈ ಕುರಿ ಕೋಳಿಗಳನ್ನ ದೇವರಿಗೆ ಅರ್ಪಿಸಿ ಸಂಬಂಧಕರಿಗೆಲ್ಲ ಊಟ ಮಾಡಿಸುವ ಪದ್ಧತಿ ಹುಟ್ಟುಕೊಂತು. ಯಾಕಂದ್ರೆ ಸಂಬಂಧಗಳನ್ನ ಅವಾಗ ಮತ್ತೆ ಮರು ಹೊಂದಿಸಬೇಕಲ್ಲ, ಮರು ಜೋಡಿಸಬೇಕಲ್ಲ. ಅದಕ್ಕೋಸ್ಕರ ಹಿರಿಯರು ಈ ಹಬ್ಬ, ಹುಣ್ಣಿಮೆ, ಹರಿದಿನ, ಈ ಕುರಿ ಕೋಳಿಗಳನ್ನ ಬಲಿ ಕೊಟ್ಟು ಮಾಡ್ತಕ್ಕಂಥ ಜಾತ್ರೆಗಳು ಸೃಷ್ಟಿ ಆದವು. ದೇವರ ಹೆಸರಿನಲ್ಲಿ ತಾವು ತಿನ್ನುವ ಆಹಾರಗಳನ್ನೇ ದೇವರಿಗೆ ಅರ್ಪಿಸಿ ಅವುಗಳನ್ನ ಸೇವನೆ ಮಾಡ್ತಾ ಇರ್ತಾರೆ. ಇವತ್ತಿಗೂ ನಮ್ಮ ಹಿರಿಯರು ಹೇಳ್ತಾರೆ, ದೇವ್ರೇನು ತಿಂದಪ್ಪ, ದೇವ್ರೇನು ನಾ ಬಲಿ ಕೊಟ್ರೆ ದೇವ್ರು ತಿಂತದೇನು, ನಾವ ತಿಂತೀವಿ ಅನ್ನುವ ಕಲ್ಪನೆ ಎಲ್ಲರಲ್ಲೂ ಇದೆ, ಎಲ್ಲರಿಗೂ ಗೊತ್ತಿದೆ. ಅರ್ಥ ಆಯ್ತರ? ಅದಕ್ಕಾಗಿ ಇದು ಸಂಬಂಧಗಳನ್ನ ಜೋಡಿಸುವ, ಸಂಬಂಧಗಳನ್ನ ಮತ್ತೆ ಒಟ್ಟಾಗಿಸುವ ತಂತ್ರ ಅಷ್ಟೇ. ದೇವರಿಗೆ ಅರ್ಪಣೆ ಅದು ಸೆಕೆಂಡ್ರಿ, ಅದು ಮೂಢನಂಬಿಕೆ ಅಲ್ಲ. ಸಂಬಂಧಗಳನ್ನು ಕೂಡಿಸ್ಬೇಕಲ್ಲ. ಹೆಂಗೆ ಕೂಡಿಸ್ಬೇಕು ಹೇಳಿ? ಹೆಂಗೆ ಕೂಡಿಸ್ತೀರಿ? ಏನಾದ್ರೂ ಕಾರಣ ಬೇಕಲ್ಲ. ದೇವ್ರು ಮಾಡೋದಾಗಿರ್ಲಿ, ಸಂಬಂಧಗಳನ್ನು ಕೂಡಿಸ್ಬೇಕಂದ್ರೆ ಆಹಾರ ಬೇಕಲ್ಲ. ಅವಾಗಿನ ಕಾಲದೊಳಗ ಅಕ್ಕಿ ದುಬಾರಿ ಆಗಿರ್ತಿತ್ತು. ಅಕ್ಕಿ ಅನ್ನ ಸಾಂಬಾರು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಮಾಂಸವನ್ನು ಮಾಡಬಹುದಿತ್ತು, ಸುಲಭವಾಗಿತ್ತು. ಇವತ್ತು ಮಾಂಸ ನಮಗೇನು ಅನ್ನಿಸ್ತದ, ಮಾಂಸ ದುಬಾರಿ, ನಮಗೆ ಸಿಗಂಗಿಲ್ಲ. ಆದರೆ ಅವತ್ತು ಮಾಂಸ ದುಬಾರಿ ಆಗಿರಲಿಲ್ಲ. ಮಾಂಸವೇ ಕಡಿಮೆ, ಅದು ಬೇಗನೆ ಸಿಗ್ತಕ್ಕಂಥ ಆಹಾರವಾಗಿತ್ತು.